ಸ್ವಾಮಿ ಇದನ್ನು ಇದು ಮಾಡಿಕೊಡ್ಬೇಕಿತ್ತು. ತೆಂಗಿನಕಾಯಿ ಹೊಡೆದಿದ್ದೀರಾ? ಕರೆಕ್ಟಾಗಿ 9 ಗಂಟೆ ಬಂದ್ಬಿಡ್ರಿ ಎಲ್ಲ. ಬಂದ್ರೆ ಮನೆ ಹೋಗೋಣ. ಗಾಡಿ ಹಾಕ್ತಾ ಇದ್ದಾರೆ, ಗಾಡಿ ಹಾಕ್ತಾ ಇದ್ದಾರೆ, ಅಲ್ಲಿ ಅವಕಾಶ ಕೊಡ್ತೀವಿ ಗಾಡಿ. ಸರ್ ಆಯ್ತು ಇವಾಗ ಮುನ್ಸಿಪಲ್ ಗಾಡಿ ಬರ್ತಾ ಇಲ್ಲ, ದಯವಿಟ್ಟು ಗಾಡಿ ಮಾಡ್ಕೊಡಿ. ಆ ತಟ್ಟೆ ಹಾಕೋದಿದ್ದು ಗಾಡಿ ಮಾಡ್ಕೊಡಿ. ಮಾತ್ರ ಸ್ವೀಕಾರ ಮಾಡಿ ಅದನ್ನ ಮುನ್ಸಿಪಾಲಿಟಿ ನೀರು ಬರುತ್ತೆ ಅಂದ್ಬಿಟ್ಟು ನಾವು ಆ ಕಡೆ ವ್ಯವಸ್ಥೆ ಮಾಡಿದ್ದೀವಿ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಶರಣಮಯ್ಯಪ್ಪ ಶ್ರೀರಾಮ ಸೇವಾ ಸಮಿತಿ ಟ್ರಸ್ಟ್ ಹಾಗೂ ಅಯ್ಯಪ್ಪ ಸೇವಾ ಸಮಿತಿ ವತಿಯಿಂದ ನಾವು 50ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಈ ಹಿಂದೆ ದಿನಾಂಕ 4, 5, 6 ಒಂದು ವಿಜೃಂಭಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಹೆಸರಾಂತ ಗಾಯಕರಾದ ವಿಜಯ್ ತೆಂಡ್ರಲ್, ವೀರಮಣಿ ರಾಜು ಹಾಗೂ ನಮ್ಮ ಆನೇಕಲ್ಲಿನವರಾದ ಯತಿರಾಜರವರು ಹಾಗೂ ಇನ್ನೊಬ್ಬರು ಗಾಯಕರಾದ ಸತೀಶ್ ಚಂದ್ರರವರನ್ನ ವೇದಿಕೆಯಲ್ಲಿ ಕರೆಸಿ ಅಯ್ಯಪ್ಪ ಸ್ವಾಮಿಯ ಭಕ್ತಿಗೀತೆಗಳು ಹಾಗೂ ಅಯ್ಯಪ್ಪನಿಗೆ ಸಂಬಂಧಪಟ್ಟ ಪ್ರವಚನಗಳನ್ನ ನಾವು ಸಾದರಪಡಿಸಿ ಮುಂದುವರೆದು ಈ ದಿನ 14/1/25 ಶ್ರೀ ಕ್ಷೇತ್ರ ಶಬರಿಮಲೆಯಲ್ಲಿ ಮಕರ ಸಂಕ್ರಮಣದ ಪ್ರಯುಕ್ತ ಇಂದು ಸ್ವಾಮಿಗೆ ಆಭರಣಗಳು ತೊಡಿಸಿದ ನಂತರ ಜ್ಯೋತಿ ದರ್ಶನ ಆಗುತ್ತೆ. ನಾವು ಪ್ರತಿ ವರ್ಷ ಈಗಾಗಲೇ ನಾವು ಇದು 50ನೇ ವರ್ಷದ ಹಾದಿಯಲ್ಲಿ ಇದ್ದೀವಿ. ಈ 50 ವರ್ಷದ ಹಾದಿಯಲ್ಲಿ ನಮಗೆ ಈ ಕಾರ್ಯಕ್ರಮಗಳಿಗೆ ಬಹಳಷ್ಟು ಭಕ್ತಾದಿಗಳು ಹಾಗೂ ಭಕ್ತ ಮಹಾಶಯರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಇದರಿಂದ ಬಹಳಷ್ಟು ಕಾಣದ ಕೈಗಳಿದೆ. ಅದನ್ನೆಲ್ಲ ನಾವು ಈ ವೇಳೆಯಲ್ಲಿ ಅವ್ರನ್ನ ಸ್ಮರಣೆ ಮಾಡಿಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ನಮ್ಮ ಹಿಂದಿನ ಗುರುಗಳ ಪ್ರೇರಣೆ ಏನು ಅವ್ರು ಕೊಟ್ಟಿದ್ರು ಅದನ್ನ ನಾವು ಮುಂದುವರಿಸಿಕೊಂಡು ಈ 50ನೇ ವರ್ಷಕ್ಕೆ ನಾವು ಕಾಲಿಟ್ಟು 50 ವರ್ಷದ ಅನ್ನದಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀತಾ ಇದೆ. ತಾವೆಲ್ಲ ಗಮನಿಸಬಹುದು. ಯಾವುದೇ ಒಂದು ಅಡ್ಡಿ ಆತಂಕ ಇಲ್ಲದಿರ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ.
ಇದಕ್ಕೆ ಮುಖ್ಯ ಕಾರಣಗಳು ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಹಾಗೂ ಇದಕ್ಕೆ ಕೈ ಜೋಡಿಸಿರೋ ಭಕ್ತಾದಿಗಳು ಸಂದರ್ಶನಕ್ಕೆ ನಾವು ಋಣಿಯಾಗಿದ್ದೇವೆ. ಓಕೆ, ಧನ್ಯವಾದಗಳು. ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಯಾತ್ರೆಯಲ್ಲಿ ನಾವು ಸಹ 50ನೇ ವರ್ಷಕ್ಕೆ ಕಾಲಿಟ್ಟಿರೋದ್ರಿಂದ ನಾವು ನಮ್ಮ ಹಿತೈಷಿಗಳಾದ ರಮೇಶ್ ಸ್ವಾಮಿಗಳು, ಗುರುಸ್ವಾಮಿಗಳು ಹಾಗೂ ಜನಾರ್ದನ ಗುರುಸ್ವಾಮಿಗಳು ಹಾಗೂ ನಮ್ಮ ಭಕ್ತರಿಂದ ಇದರ ಹಿಂದೆ ಬಹಳಷ್ಟು ಶ್ರಮದಿಂದ ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮ ಹೀಗೆ ನಡೆಯಲಿ ಎಂದು ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ನೀವು ಕೊಟ್ಟ ಸಲಹೆಗಳನ್ನ ಸ್ವೀಕಾರ ಮಾಡುತ್ತಾ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಓಂ ಸ್ವಾಮಿಯೇ ಶರಣಮಯ್ಯ. ನೀವು ಆನೆ ಅಂಬಾರಿದು ಸ್ವಾಮಿ ಶರಣಮಯ್ಯಪ್ಪ. ನಾವು ಎಷ್ಟೋ ದಿವಸದಿಂದ ಆನೆ ಅಂಬಾರಿ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೀವಿ. ಆನೆ ಅಂಬಾರಿ ಬಗ್ಗೆ ಅದ್ಭುತವಾದ ಚೆನ್ನಾಗಿ ನಡೀತು ಆನೆ ಅಂಬಾರಿ. ಅದು ಏನು ಮಾಡಬೇಕು ಅಂದ್ರೂ ಜನಗಳೇ ಜನಾರ್ದನ ಸೇವೆ ಅಂತ ಹೇಳಿದ್ರು ಜನಗಳು ಮಾಡಿರೋದ್ರಿಂದ ನಾವು ಮಾಡಿದೀವಿ. ಅದ್ಭುತವಾಗಿ ಚೆನ್ನಾಗಿ ಬಂತು. ಏನೇ ಮಾಡ್ಬೇಕಾದ್ರೆ ನಮ್ಮ ದೊಡ್ಡ ಗುರು ಸ್ವಾಮಿಗಳಿಗೆ ಸೇರಲಿ ಅಷ್ಟೇ ನಾವು ಕೇಳೋದು. ಓಕೆ, ಧನ್ಯವಾದಗಳು.